ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡದಿಯಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ನಡೆಯುವ ಪಾದಯಾತ್ರೆಯ ಮ್ಯಾಪ್ ರಿಲೀಸ್ ಆಗಿದೆ. ಹೌದು, ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ JDS ಈಗಾಗಲೇ ಪಾದಯಾತ್ರೆಯ ನಿರ್ಧಾರವನ್ನು ತಗೊಂಡಿದೆ. ಬಟ್ ಆ ರೂಟ್ ಮ್ಯಾಪ್ ಬೇಕಲ್ಲ, ಆ ರೂಟ್ ಮ್ಯಾಪ್ ಬಗ್ಗೆ ಒಂದು ಚರ್ಚೆಯನ್ನು ನಡೆಸಲಾಗಿದೆ. ಅದರ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಹೇಗೆ ಈ ಪಾದಯಾತ್ರೆ ನಡೆಯುತ್ತೆ, ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದೆ JDS ಅಂತ ಹೇಳಿ. ಇದಕ್ಕೆ ರಾಜಕೀಯವಾಗಿ ನೋಡೋದಾದರೆ BJP ಅವ್ರು ಏನಾದ್ರು ಸಾಥ್ ಕೊಡ್ತಾರಾ, ಸಾಥ್ ಕೊಡೋದಾದರೆ ಯಾವ ಪ್ರಮಾಣದಲ್ಲಿ, ಅದನ್ನು ನೋಡೋಣ. ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಪಾದಯಾತ್ರೆ ಮಾಡ್ತಾ ಇರುವಂತಹ JDSನ ಈ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಪಾದಯಾತ್ರೆಯ ಫಸ್ಟ್ ಡೇ ಅಂದರೆ ಮೊದಲ ದಿನದ ಮ್ಯಾಪ್ ರಿಲೀಸ್ ಆಗಿದೆ. ರೂಟ್ ಮ್ಯಾಪನ್ನು ರಿಲೀಸ್ ಮಾಡಿದ್ದಾರೆ JDS ನಾಯಕರು. ಬಿಡದಿಯ ಬೈರಮಂಗಲದಿಂದ ಪಾದಯಾತ್ರೆ ಆರಂಭ ಆಗುತ್ತೆ. ಭಾನುವಾರ ಬೆಳಗ್ಗೆ 9 ಗಂಟೆಗೆ JDSನ ಪಾದಯಾತ್ರೆ ಆರಂಭ ಆಗುತ್ತೆ. ಹೆಂಗೆ ಹೋಗುತ್ತೆ, ಯಾವ ಮಾರ್ಗದಲ್ಲಿ ನೋಡ್ತಾ ಹೋಗೋದಾದರೆ ತಿಮ್ಮೇಗೌಡನ ದೊಡ್ಡಿ, ವೃಷಭಾವತಿಪುರ, ಅಪ್ಪನಕುಪ್ಪೆ, ಜೋಗ್ರದೊಡ್ಡಿವರೆಗೂ ಪಾದಯಾತ್ರೆ ನಡೆಯುತ್ತೆ. ಮೊದಲ ದಿನದ ಮೊದಲ ಹಂತದ ಪಾದಯಾತ್ರೆಯ ಊರುಗಳ ಹೆಸರಿದು. ಮಧ್ಯಾಹ್ನ ಜೋಗ್ರದೊಡ್ಡಿಯಲ್ಲಿ ಊಟ, ಆಮೇಲೆ ವಿಶ್ರಾಂತಿ, ಮತ್ತೆ ಹೊರಡದ ಪಾದಯಾತ್ರೆ ಮೇಡನಹಳ್ಳಿ, ಬೈರಮಂಗಲ ಕ್ರಾಸ್, BGS ವೃತ್ತದ ಮೂಲಕ ಬಿಡದಿಗೆ ಬರ್ತಾರೆ. ಬಿಡದಿಯ ಕಲ್ಯಾಣ ಮಂಟಪವೊಂದರಲ್ಲಿ ಮೊದಲ ದಿನದ ವಾಸ್ತವ್ಯ. ಈ ಥರ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸ್ಕೊಂಡಿದೆ JDS. ಬಿಡದಿ ಟೌನ್ಶಿಪ್ ಸಾವಿರಾರು ಎಕರೆ ಭೂಮಿ ವಿಚಾರ, ಕೃಷಿಕರ ವಿಚಾರ, ಕೃಷಿ ಬದುಕಿನ ವಿಚಾರ, ಪ್ರಕೃತಿಯ ವಿಚಾರ, ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರ ಹೋರಾಟ BJP ಮತ್ತು JDS ಮಾಡಿದೆ. ಇದೊಂಥರ JDS ಹೋರಾಟ ಆಗಿದೆ. ಸೊ ಹಾಗಾಗಿ ಒಂದು ಪಾದಯಾತ್ರೆಗೆ ಪ್ಲ್ಯಾನನ್ನು ಮಾಡಿಕೊಂಡಿರುವಂಥ JDS ಯಾವ ರೀತಿ ಪಾದಯಾತ್ರೆ ನಡೆಯುತ್ತೆ ಅದಕ್ಕೆಲ್ಲವನ್ನ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾ ಹೋಗ್ತಾರೆ. ಜನಾರ್ದನ್, ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸಿ ಪಾದಯಾತ್ರೆಯನ್ನು JDS ಮಾಡ್ತಾ ಇದೆ. ರೂಟ್ ಮ್ಯಾಪನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಅಂತೆಯೇ ಪಾದಯಾತ್ರೆ ನಡೆಯುತ್ತೆ. ರಾಜಕೀಯವಾಗಿ ಇದು JDS ಪಾದಯಾತ್ರೆ ಮಾತ್ರನಾ ಅಥವಾ BJP ಅವರೇನಾದ್ರು ಸಾಥ್ ಕೊಡ್ತಾರಾ, ಹೇಗೆ, ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ದಿವೇಶ್ವರಿ, ಈ ವಿಚಾರವಾಗಿ ಇವತ್ತು ಚರ್ಚೆ ಆಗುತ್ತೆ, ಸಭೆ ನಡೆಯುತ್ತೆ. ಮತ್ತೆ ಶನಿವಾರ ದಿನ ಕೂಡ ಒಂದು ಸಭೆ ಇದೆ. ಆ ನಂತರದಲ್ಲಿ ತೀರ್ಮಾನ ಆಗುತ್ತೆ. ಆದ್ರೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ BJP ಈ ಹೋರಾಟದಲ್ಲಿ ಕೈ ಜೋಡಿಸಲ್ಲ, ಪ್ರತ್ಯೇಕವಾಗಿ ಮಾಡೋ ಪ್ಲಾನ್ ಅನ್ನು ಮಾಡಬಹುದು ಅನ್ನೋ ಮಾಹಿತಿ ಇದೆ. ಅದಕ್ಕೋಸ್ಕರನೇ JDS ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಮೊದಲನೇ ದಿನದ ರೂಟ್ ಮ್ಯಾಪ್ ಏನಿದೆ ಅನ್ನೋದನ್ನು ಕೂಡ JDS ಈಗಾಗಲೇ ಬಿಡುಗಡೆ ಮಾಡಿದೆ. ಬೈರಮಂಗಲದಿಂದ ಹೊರಡಬೇಕು ಅಂತ ಹೇಳಿ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಒಂದು 4-6 ಪ್ಲೇಸ್ಗಳಲ್ಲಿ ಕೂಡ ಆ ರೂಟ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿ, ವೃಷಭಾವತಿಪುರ, ಅಪ್ಪನಕುಪ್ಪೆ, ಈ ರೀತಿ ಬೇರೆ ಬೇರೆ ರೂಟ್ ಗಳನ್ನ ಮಾಡ್ಕೊಂಡಿದೆ. ಜೋಗರದೊಡ್ಡಿಯಲ್ಲಿ ಮಧ್ಯಾಹ್ನ ಊಟ ಆಗುತ್ತೆ, ಬಿಡದಿಯಲ್ಲಿ ರಾತ್ರಿ ತಂಗುವಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ JDS ಏನೇನು ಪಾದಯಾತ್ರೆಗೆ ಬೇಕಾದಂತ ಬಿಡದಿ ಟೌನ್ಶಿಪ್ ವಿರೋಧಿಸಿ ಮಾಡ್ಬೇಕಂತ ಹೋರಾಟಕ್ಕೆ ಏನೇನು ಪ್ಲಾನ್ ಬೇಕೋ ಅದು ನಾನು ಮಾಡ್ಕೊಳ್ತಾ ಇದೆ, ಪ್ರಾಪರ್ ಆಗಿ ಆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. BJP ಇದುವರೆಗೂ ಅದನ್ನು ಮಾಡಿಲ್ಲ. ಇನ್ನು BJP ಕೈ ಜೋಡಿಸ್ಬೇಕು ಅಂದ್ರೆ ಮಾಡೋಂಥದ್ದು ಏನಂದ್ರೆ ಅವ್ರ ಜೊತೆಯಲ್ಲಿ ಹೋಗಿ ಕೈ ಜೋಡಿಸಿ ನಡೆಯೋದು ಬಿಟ್ರೆ ಬೇರೆ ಯಾವ್ದು ಕೂಡ ಪ್ಲಾನ್ ಇವ್ರ ಕಡೆಯಿಂದ ಇರಲ್ಲ. ಅದು ಯಾವ ರೂಟ್ ನಲ್ಲಿ ಹೋಗ್ಬೇಕು, ಎಲ್ಲಿ ತಂಗಬೇಕು, ಏನೇನು ಕಾರ್ಯಕ್ರಮ ಮಾಡ್ಬೇಕು, ಇದ್ಯಾವುದು ಕೂಡ ಅವ್ರ ಕಡೆಯಿಂದ ಇರಲ್ಲ, BJP ಕಡೆಯಿಂದ. ಯಾಕಂದ್ರೆ JDS ಈಗಾಗಲೇ ಅದನ್ನ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಈ ಒಂದು ಕಾರಣಕ್ಕಾಗಿ ಇಲ್ಲಿ BJP ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾ ಅನ್ನೋಂತ ಅನುಮಾನ ಜಾಸ್ತಿ ಇದೆ. ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಅಶೋಕ್ ಅವರು ಮಾತಾಡಿದ್ದಾರೆ. ಒಂದ್ ವೇಳೆ ಆ ರೀತಿಯಲ್ಲಿ ಇದ್ರೆ ಅಲ್ಲೇ ಅನೌನ್ಸ್ ಆಗ್ತಿತ್ತು. ಆ ರೀತಿ ಆಗುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಶನಿವಾರ ದಿನ ಈ ಸಂಬಂಧಪಟ್ಟ ಹಾಗೆ ಸಭೆ ಮಾಡೋಣ ಅಂತ ಹೇಳಿದ್ದಾರೆ. ಬಹುಶಃ BJP ಪ್ರತ್ಯೇಕ ಹೋರಾಟ ಮಾಡೋಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಆ ಕಾರಣಕ್ಕಾಗಿ ಈಗ JDS ಜೊತೆ ಕೈ ಜೋಡಿಸಲ್ಲ ಅನ್ನೋಂತ ವಿಚಾರವನ್ನ ಹೇಳ್ಬೋದು ಅಂತ ಸದ್ಯಕ್ಕೆ ಆ ಪಕ್ಷದ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಮಾತು. ಆ ಕಾರಣಕ್ಕಾಗಿ JDS ಈಗಾಗಲೇ ತನ್ನ ಸಿದ್ಧತೆಯನ್ನ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋರಾಟಕ್ಕೆ ಏನೇನ್ ಬೇಕೋ ಅದೆಲ್ಲವನ್ನು ಕೂಡ ಮಾಡ್ಕೊಂಡಿದೆ. ಬಹಳ ದೊಡ್ಡ ಮಟ್ಟದಲ್ಲಿಯೇ JDS ಆ ಭಾಗದಲ್ಲಿ ಮೊದಲಿಂದನೂ ಕೂಡ ಸುಮಾರು ಒಂದು 550 ದಿನ ಹತ್ರ ಆಯ್ತು ಈಗ ಹೋರಾಟ ಆರಂಭ ಆಗಿ. ಆ ಮೊದಲಿನಿಂದನೂ ಕೂಡ JDS ಅಲ್ಲಿ ಸಕ್ರಿಯವಾಗಿ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಹೋರಾಟವನ್ನ ಮಾಡ್ತಾ ಇದೆ. BJP ಕೆಲವೊಮ್ಮೆ ಅವಾಗ ಕೆಲವು ಮುಖಂಡರುಗಳು ಹೋಗಿ ಬಂದು ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ. ಆದ್ರೆ ಅಲ್ಲಿ ಆ ಭಾಗದಲ್ಲಿ ಪ್ರಾಬಲ್ಯ ಇರೋದು JDS ನವ್ರದೇ. ಈ ಒಂದು ಹೋರಾಟದಿಂದ ರಾಜಕೀಯ ಮೈಲೇಜ್ ಸಿಗೋದು ಕೂಡ JDS ಗೆನೆ. ಆ ಕಾರಣಕ್ಕಾಗಿ JDS ನ ಒಂದ್ ರೀತಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಅಲ್ಲಿ JDS ಬಲಗೊಳಿಸಬೇಕಂತ ಅವಶ್ಯಕತೆ ಕೂಡ ಇದೆ. ಹೀಗಾಗಿ JDS ಅಲ್ಲಿ ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಆಸಕ್ತಿಯನ್ನ ವಹಿಸ್ತಾ ಇದೆ, ಅದರ ಮುಂಚೂಣಿಯಲ್ಲಿದೆ. BJP ಕೈ ಜೋಡಿಸತ್ತಾ ಇಲ್ವಾ ಅನ್ನೋದು ಸ್ಪಷ್ಟವಾಗೋದು ಶನಿವಾರ. ಸದ್ಯಕ್ಕೆ ಇರುವಂತ ಮಾಹಿತಿ ಪ್ರಕಾರ BJP ಕೈ ಜೋಡಿಸೋ ಸಾಧ್ಯತೆ ತೀರಾ ಕಡಿಮೆ ಕಾಣ್ತಾ ಇದೆ. ಮೂಡ ಹೋರಾಟದಲ್ಲಿ BJP ಜೊತೆ JDS ಕೈ ಜೋಡಿಸಿತ್ತು ಅನ್ನೋದಾದ್ರೆ
ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ JDS ಜೊತೆ BJP ಕೈ ಜೋಡಿಸಿದ್ರೆ ಅಲ್ವಾ ಅವ್ರ ಮೈತ್ರಿ ಧರ್ಮಕ್ಕೊಂದು ಅರ್ಥ ಅಂತ ಬರೋದು. ಮುಂದಿನ ಚುನಾವಣೆಗೆ ಎಲ್ಲ ರೀತಿಯ ಪ್ರಿಪ್ರೇಷನ್ಗೂ ಈಸಿ ಆಗುತ್ತೆ. ಅಂದರೆ ಅಸಮಾಧಾನ ಅವನ್ನೆಲ್ಲ ಶಮನ ಮಾಡೋಕೆ ಇವೆಲ್ಲ ಅತ್ಯುತ್ತಮ ಮಾರ್ಗಗಳು. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಿಲ್ವಾ ಹಂಗಾದ್ರೆ? ಅಲ್ಲ, ಮಾಡ್ತಾರೆ. ಆದ್ರೆ ಅವರ ಮೈತ್ರಿ ಧರ್ಮದ ವಿಚಾರದಲ್ಲಿ ಅವರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಹೇಳೋದೇನಂದ್ರೆ, ಪ್ರತಿಯೊಂದು ಹೋರಾಟಕ್ಕೂ ಕೂಡ ನಾವು ಪರಸ್ಪರ ಜೊತೆಯಾಗಿ ಹೋಗ್ಬೇಕು ಅಂತೇನಿಲ್ಲ. ಆಯಾ ಭಾಗದಲ್ಲಿ ಪಕ್ಷ ಒಂದೊಂದು ಕಡೆಯಲ್ಲಿ ಪ್ರಾಬಲ್ಯ ಇರುತ್ತೆ. ಅವ್ರ ಜೊತೆಯಲ್ಲಿ ಅಲ್ಲಿ ಎಲ್ಲೆಲ್ಲಿ ಯಾವ ಪಕ್ಷ ಹೋರಾಟ ಮಾಡುತ್ತೋ ಅನುಕೂಲ ಆಗುತ್ತೋ ಅದನ್ನ ಮಾಡ್ತಾರೆ. ಇಲ್ಲಿ ಪ್ರತಿಯೊಂದು ಯಾವುದೇ ಒಂದು ಹೋರಾಟ ಆಯ್ತು, ಏನೇ ಕಾರ್ಯಕ್ರಮ ಆಯ್ತು, ಜೊತೆಯಾಗಿ ಮಾಡ್ಬೇಕು ಅಂತ ಏನಿಲ್ಲ. ಉಳಿದಂತ ಸಂದರ್ಭದಲ್ಲಿ ಜೊತೆಯಾಗಿ ಇರ್ತೀವಿ. ಮೂಡಾ ಹಗರಣದ ವಿಚಾರ ನೀವು ನೆನ್ಪು ಮಾಡಿದಾಗೆ, ಮೂಡಾ ವಿಚಾರಕ್ಕೆ ಪಾದಯಾತ್ರೆ ಮಾಡುವಾಗ ಬಿಜೆಪಿ ಏಕಾಏಕಿ ಘೋಷಣೆ ಮಾಡಿದಾಗ ಕುಮಾರಸ್ವಾಮಿ ಅವರು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದು ಕೃಷಿ ಚಟುವಟಿಕೆ ಸಮಯ ಆಗಿತ್ತು. ಈ ಸಂದರ್ಭದಲ್ಲಿ ರೈತರಲ್ಲಿ ಬರೋದು ಕಷ್ಟ ಆಗತ್ತೆ. ಆ ಕಾರಣಕ್ಕಾಗಿ JDS ಅದಕ್ಕೆ ಬೆಂಬಲ ಇಲ್ಲ ಅನ್ನುವಂತ ಮಾತನ್ನ ಹೇಳಿ ಸ್ವಲ್ಪ ಮಟ್ಟಿನ ಸಂಘರ್ಷ ಆಯ್ತು. ದೆಹಲಿ ಮಟ್ಟದಲ್ಲಿ ಮಾತುಕತೆ ಆಗಿ ಮತ್ತೆ JDS ನವರು ಅದಕ್ಕೆ ಕೈ ಜೋಡಿಸಬೇಕು ಅಂತ ಹೇಳಿ ತೀರ್ಮಾನ ಆಯ್ತು. ಆರಂಭದಲ್ಲಿ ಅದು JDS ಮಾತ್ರ, ಬಿಜೆಪಿ ಮಾತ್ರ ಹೋರಾಟ ಅಂತಾನೆ ಆಗಿತ್ತು. ಅದೇ ರೀತಿಯಲ್ಲಿ ಈಗಲೂ ಮತ್ತೆ ಮಾತುಕತೆಯಾಗಿ ತೀರ್ಮಾನಕ್ಕೆ ಬರ್ತಾರೋ ಅಲ್ಲ ಗೊತ್ತಿಲ್ಲ. ಸದ್ಯಕ್ಕೆ ಪಕ್ಷದ ಆಂತರಿಕ ವಲಯದಲ್ಲಿ ಕೇಳಿದಾಗ ಬಹಳಷ್ಟು ಜನರಿಗೆ ಆ ವಿಚಾರ ಇರೋದು ಕೇವಲ ಬಿಜೆಪಿ ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ರೆ ಉತ್ತಮ, JDS ಈಗ ಮಾಡ್ಲಿ ಅನ್ನೋ ವಿಚಾರವೇ ಇದೆ. ಮಾತುಕತೆ ಸಂದರ್ಭದಲ್ಲಿ ಏನ್ ತೀರ್ಮಾನಕ್ಕೆ ಬರ್ತಾರ ಅನ್ನೋದು ಶನಿವಾರ ಗೊತ್ತಾಗತ್ತೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜನಾರ್ದನ್.